ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೆನೆದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮೆಸ್ಸಿಯಾಗಿದೆ ನಮ್ಮ ರೂಮ್ಸು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಮೆಸ್ಸಿಯಾಗಿತ್ತು. ಯಾಕಂದರೆ ಮದುವೆಗೆಲ್ಲ ಹೋಗಿ ಬಂದಿದ್ದು, ಲಗೇಜ್ ಎಲ್ಲ ಹಾಗೆ ಹೀಗೆ ಇತ್ತು. ಮತ್ತು ಮಕ್ಕಳು ಕೂಡ ಡಿ-ಮಾರ್ಟ್ಗೆ ಹೋಗಿ ಅವ್ರಿಗೆ ಬೇಕಾಗಿರೋಂಥ ನೆಕ್ಸ್ಟ್ ಇವಾಗ ಅಡ್ಮಿಷನ್ ಆದಮೇಲೆ ಏನೇನು ಬೇಕು, ಬುಕ್ಸು, ಪೆನ್ನು ಈ ಥರ ಎಲ್ಲನೂ ಐಟಮ್ಸ್ಗಳು ತಂದಿದ್ರು. ಆ ಬಾಕ್ಸಲ್ಲಿ ಹಾಗೆ ಹೀಗೆ ಇತ್ತು. ತುಂಬ ಮೆಸ್ಸಿಯಾಗಿತ್ತು. ಈ ರೂಮ್ 2 ರೂಮ್ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಬೇಕಾಯ್ತು ನನಗಂತೂ. ನಿಜವಾಗ್ಲೂ ಸಖತ್ ಟಯರ್ಡ್ ಆಗಿಬಿಟ್ಟೆ ಅವತ್ತಂತೂ. ಬುಧವಾರ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು, ವರ್ಕಿಂಗ್ ಡೇ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ, ನಾನು ಅಂದರೆ ಪೂಜೆ ಮಾಡೋ ಹಿಂದಿನ ದಿನ ಇಷ್ಟೇ ಬ್ಯುಸಿ ವರ್ಕ್ ಇದ್ದೇ ಇರುತ್ತೆ. 2 ರೂಮ್ ಕ್ಲೀನ್ ಮಾಡು, ಫುಲ್ ಮನೆ ಕ್ಲೀನ್ ಮಾಡು, ದೇವ್ರ ಮನೆ ಕ್ಲೀನ್ ಮಾಡು, ಇಷ್ಟು ವರ್ಕಿಂಗ್ ಡೇ ಅಂತಲೇ ಇರುತ್ತೆ. ಇಷ್ಟು ವರ್ಕ್ ಮುಗಿಸೋಷ್ಟರಲ್ಲಿ ಸಂಜೆ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ ನಾನಂತೂ. ಎಷ್ಟೇ ನಾನು ಕ್ಲೀನ್ ಮಾಡಿದ್ರು ಮತ್ತೆ ಅದೇ ಥರ ರೂಮ್ಗಳೆಲ್ಲ ಮೆಸ್ಸಿ ಆಗ್ತಾನೇ ಇರುತ್ತೆ. ಈ ಮಕ್ಕಳು ಇರೋ ಮನೆಗಳಲ್ಲೇ ಇಷ್ಟು ಅನಿಸುತ್ತೆ. ನಾನು ಎಷ್ಟು ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ಇಟ್ಟಿರ್ತೀನೋ ಅಷ್ಟು ಮೆಸ್ಸಿಯಾಗಿಡ್ತಾರೆ ನನ್ನ ಮಕ್ಕಳಂತೂ. ಚಿಕ್ಕ ಮಕ್ಕಳಂತೂ ಅಲ್ಲ, ದೊಡ್ಡವರೇ ಆದ್ರೂ ಅದಷ್ಟು ಮೆಸ್ಸಿಯಾಗಿಡ್ತಾರೆ. ಎಲ್ಲಿ ತೊಗೊಂಡ್ರು ಏನು ತೊಗೊಂಡ್ರು ಅಲ್ಲಲ್ಲೇ ಎಸ್ಬಿಟ್ಟಿರ್ತಾರೆ. ಎಲ್ಲ ಅವ್ರು ಹೋದ್ಮೇಲೆ ಕ್ಲೀನ್ ಮಾಡಬೇಕು ನಾನು. ನೋಡಿ, ನಾನು ಫುಲ್ ವರ್ಕಿಂಗ್ ಡೇ ಅಂತಲೇ ಹೇಳ್ಬೋದು. ನೋಡಿ, ಇನ್ನು ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಇದೆ. ನೋಡಿ, ನಾನು ಎಷ್ಟು ನೀಟಾಗಿ ಇಟ್ಟಿರ್ತೀನೋ ಅಷ್ಟು ಮೆಸ್ಸಿ ಮಾಡ್ತಾರೆ ನನ್ನ ಮಕ್ಕಳು. ನೋಡಿ, ಎಲ್ಲ ನಾನು ನೀಟಾಗಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಡೇ ನೋಡೋ ಅಷ್ಟರಲ್ಲಿ ಎಷ್ಟು ಮೆಸ್ಸಿಯಾಗಿರುತ್ತೋ ಗೊತ್ತಿಲ್ಲ ನನಗಂತೂ. ಇಷ್ಟು ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕೋಗಿರುತ್ತೆ. ಎಲ್ಲ ಹೆಣ್ಮಕ್ಳು ಕೆಲಸನೇ ಇಷ್ಟು ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳದ್ದು ಇದೇ ಪ್ರೊಸೀಜರ್. ಇದೇ ಥರ ಕ್ಲೀನ್ ಮಾಡ್ತಾ ಇರಬೇಕು. ಮಕ್ಳುಗಳು ಎಲ್ಲ ಆಡ್ತಾ ಇರ್ತಾರೆ, ನಾವೆಲ್ಲ ಎತ್ತಿಟ್ಟು ನೀಟಾಗಿ ಜೋಡಿಸ್ಕೊಂಬರ್ತಾ ಇರಬೇಕು. ಇದೇ ಥರ ಕೆಲಸ ಯಾವಾಗಲೂ ಡೈಲಿ ಇದೇ ಕೆಲಸ ಅನಿಸುತ್ತೆ. ಮತ್ತು ಎಲ್ಲರೂ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ? ಕಮೆಂಟ್ಸ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮಕ್ಕಳು ಲಾಸ್ಟ್ ಎಕ್ಸಾಮಾ ಇಲ್ಲ, ಇನ್ನೂ ಒಂದು ಎಕ್ಸಾಮ್ ಇತ್ತು, ಹೋಗಿದ್ರು, ಸ್ಕೂಲ್ಗೆ ಹೋಗಿದ್ರು. ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ಇಷ್ಟೆಲ್ಲ ಕೆಲ್ಸಗಳು ಮುಗಿಸ್ಕೊತಾ ಇದ್ದೆ. ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಗುರುವಾರ ಬೆಳಗ್ಗೆ ಎದ್ದು ವಾರ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಇಷ್ಟೆಲ್ಲ ನಾನು ಒಂದೇ ದಿವಸ ಮಾಡ್ತೀನಿ ಅಂದರೆ ಆಗಲ್ಲ. ಇಷ್ಟೆಲ್ಲ ಒಂದು ದಿವಸ ಮುಂಚಿತವಾಗೇ ನಾನು ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾವು ಗುರುವಾರ ವಾರ ಮಾಡೋದಕ್ಕೆ ಈಸಿ, ಬೇಗನೆ ಎದ್ದು ವಾರ ಮಾಡಿಬಿಡ್ಬೋದು. ನೋಡಿ, ಈ ಕಡೆ ರೂಮ್ ಇಷ್ಟು ಅರೇಂಜ್ ಮಾಡಿದ್ದೀನಿ. ಈ ಮದುವೆಗೆಲ್ಲ ಹೋಗಿ ಬಂದ್ವಲ್ಲ, ಅದು ರಿಸ್ಕ್ ಆಯಿತು. ಫುಲ್ ಎಲ್ಲ ಲಗೇಜ್ಗಳೆಲ್ಲ ಹಾಗೆ ಹೀಗೆ ಇತ್ತು. ಅದರಿಂದ ಅಷ್ಟೊಂದು ನನಗೆ ರಿಸ್ಕ್ ಆಯಿತು. ಮತ್ತು ಡಿ-ಮಾರ್ಟ್ಗೆಲ್ಲ ಹೋಗಿ ಐಟಮ್ಸ್ ಎಲ್ಲ ತಂದಿದ್ರಲ್ಲ, ಅದೆಲ್ಲ ನೋಡಿ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಹಂಗೆ ಹಿಂಗೆ ಇದೆ. ಇದು ನೆಕ್ಸ್ಟ್ ಡೇ 6:30 ಥರ್ಸ್ಡೇ 6:30ಗೆ ನಾನು ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ. ಆ ಪೂಜೆ ಪ್ರೊಸೀಜರ್ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನ್ನ ಮಗಳಿಗೆ ಹುಷಾರಿಲ್ದಿರೋ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪೂಜೆ ಮಾಡೋದೇ ನನಗೆ ಸ್ವಲ್ಪ ಗಡಿಬಿಡಿ ಆಗೋಯ್ತು. ಯಾಕಂದರೆ ಅವಳು ಅಷ್ಟು ನರ್ವಸ್ ಆಗಿ ಮಾಡ್ತಿದ್ಲು. ನನಗಂತೂ ವಾಮಿಟ್ ಎಲ್ಲ ಮಾಡಿಕೊಂಡು ತುಂಬ ಪೇಯ್ನ್ ಅಂತ ಎಲ್ಲ ಹೇಳ್ತಿದ್ಲು. ಅದರಿಂದ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಪೂಜೆ ಎಲ್ಲ ಆದಮೇಲೆ ನಾನು ಈ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಪೂಜೆ ಮುಗಿಸ್ಬಿಟ್ಟು 6:30ಗೆ ನಾನು ಪೂಜೆ ಎಲ್ಲ ಮುಗ್ದೋಗಿತ್ತು. ಲಾಸ್ಟಲ್ಲಿ ಈ ಥರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ.
ನಿಮ್ಮ ಮನೇಲೂ ಇದೇ ಥರನ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಮನೇಲೂ ಮಕ್ಕಳು ಇಷ್ಟೇ ಕೆಲಸ ಕೊಡ್ತಾರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮದು ಡೈಲಿ ಪ್ರೊಸೀಜರ್ ಇದೇ ರೀತಿ ಇರುತ್ತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀರಾ ಪೂಜೆ ಮಾಡೋದಕ್ಕೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಲೈಕ್ ಮಾಡ್ತಾಯಿರಿ, ಕಮೆಂಟ್ಸ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.